ಕಾರ್ಮಿಕರು ಕೆಲಸ ಅರಸ್ಕೊಂಡು ಬಂದಂಥವರು, ಹೊಟ್ಟೆಪಾಡ್ಗಾಗಿ ಬಂದಂಥವ್ರು, ತಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಬಂದಂಥವ್ರು. ಇರೋದು ಒಂದೇ ಬದುಕು ಒಬ್ಬ ಮನುಷ್ಯನಿಗೆ. ಆದರೆ ಆ ಬದುಕು ಈ ರೀತಿಯಾಗಿ ದುರಂತ ಅಂತ್ಯಗೊಳ್ಳುತ್ತೆ ಅಂತೇಳಿ ಆದರೆ ಅದು ಮೇಲಿನ ಕ್ವಾರಿಯಲ್ಲಿ ಕಲ್ಲು ಕಡಿತಾರೆ, ಕೆಳಗಿನ ಕ್ವಾರಿಯಲ್ಲಿದ್ದಂಥವ್ರು ಸತ್ತು ಹೋಗ್ತಾರೆ. ಯಾವ ಸ್ವರೂಪದ ಅಂದರೆ ಕನಿಷ್ಠ ಪಕ್ಷ ಕಾರ್ಮಿಕರದ್ದು ಬದುಕು ಅಂತ ಹೇಳುವಂಥ ರೀತಿಯಲ್ಲಿ ಯೋಚನೆ ಮಾಡೋರು ಇದ್ದಿರ್ತಿದ್ರೆ ಬಹುಶಃ ಇವತ್ತಿನ ಈ ದುರಂತ ಸಂಭವಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ, ಅಕ್ಷರಶಃ ಸಾಧ್ಯ ಇರಲಿಲ್ಲ. ಆದರೆ ಈ ದುರಂತ ಸಂಭವಿಸಿರುವಂಥದ್ದು ನಿಜಕ್ಕೂ ಬೇಜವಾಬ್ದಾರಿತನ, ದುರಾಸೆ, ದುಷ್ಟತನ, ಮನುಷ್ಯತ್ವವನ್ನೇ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ನಡೆದಿರುವಂತಹ ದುರಂತ ಇದು. ಯಾಕಂದರೆ ಅಲ್ಲಿ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ಗಡೆ ಅಗಿತಾ ಇದ್ದಾರೆ, ಕಲ್ಲು ಉರುಳು ಬರುತ್ತೆ. ಕಲ್ಲಿಗೇನು ಗೊತ್ತು, ಅದು ಅಂತಿಮವಾಗಿ ಗುರುತ್ವಾಕರ್ಷಣೆಯ ಬಲದ ಪ್ರಕಾರವಾಗಿ ಅದು ಓಡುತ್ತೆ. ಅದನ್ನೇನು ಆಕಾಶದಲ್ಲಿ ತೇಲೋದಿಲ್ಲ ಯಾವುದೇ ಕಲ್ಲು ಕೂಡ. ಆದರೆ ಇಲ್ಲಿ ಯಾವ ಸ್ವರೂಪದ ಬೇಜವಾಬ್ದಾರಿತನ ಇದೆ ಅನ್ನೋದಕ್ಕೆ ಈ ದುರಂತಕ್ಕಿಂತ ಎಕ್ಸಾಂಪಲ್ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಕಾರ್ಮಿಕರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನುವಂಥದ್ದನ್ನು ಬಹುಶಃ ಅವರಿಗೆ ಕೆಲಸಕ್ಕೆ ಸೇರುವಾಗಲೇ ಒಂದು ಇವರು ಅಂಡರ್ಟೇಕಿಂಗ್ ಅನ್ನು ಬರ್ಸ್ಕೊಳ್ಳೋದು ಒಳ್ಳೇದು ಅಂತ ಕಾಣುತ್ತೆ. ಕನಿಷ್ಠ ಅವ್ರಿಗಾದ್ರೂ ಗೊತ್ತಿರುತ್ತೆ ನಾನು ಹೋಗ್ತಾ ಇರೋದು ಸಾಯೋದಿಕ್ಕೆ ಅಂತ ಹೇಳಿ. ಇಲ್ಲದೆ ಹೋಗಿದ್ರೆ ಜವಾಬ್ದಾರಿ ಅನ್ನೋಂಥದ್ದು ಇದ್ರೆ ಈ ರೀತಿಯಂಥ ದುರಂತ ನಡೆಯೋದಕ್ಕೆ ಅವಕಾಶಗಳೇ ಇರಬಾರ್ದು. ಕ್ವಾರಿಯಲ್ಲಿ ಘನಘೋರ ದುರಂತ ಸಂಭವಿಸಿದೆ. 7 ಮಂದಿ ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. 7 ಮಂದಿಯ ಜೀವ ಹೋಗಿದೆ. ಅನುಮತಿ ಇದ್ರೂ ಸುರಕ್ಷತಾ ಕ್ರಮಗಳ ನಿರ್ಲಕ್ಷ್ಯ ಇದು. ಯಾರಿದು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಾದವರು? ಹೇಗೆ ಅಲ್ಲಿ ಕಲ್ಲನ್ನ ರಿಮೂವ್ ಮಾಡುವಾಗ, ಕಲ್ಲನ್ನು ತೆಗಿತಾ ಇರುವಾಗ, ಹೊಸ ಕಲ್ಲುಗಳನ್ನು ತೆಗಿತಾ ಇರುವಾಗ ಯಾವ ಸ್ವರೂಪದಲ್ಲಿ ಅದಕ್ಕೊಂದು SOPನೇ ಇಲ್ವಾ? ಅಲ್ಲಿ ಕಾರ್ಮಿಕರ ಸಾವಿನ ಮಧ್ಯೆಯೇ ರಾಜಕೀಯದ ಮೇಲಾಟ ನಡೀತಾ ಇದೆ. ನಾನು ಅವತ್ತು ಪತ್ರ ಬರೆದಿದ್ದೀನಿ, ನಾನು ಈಗ ಪತ್ರ ಬರೆದಿದ್ದೀನಿ ಅಂತ ಹೇಳ್ತಿದ್ದಾರೆ ಒಬ್ರು. ಇನ್ನೊಬ್ರು ಹೇಳ್ತಿದ್ದಾರೆ ಮನಿ ಪವರ್ ಇದೆ ಅಂತ ಹೇಳ್ತಿದ್ದಾರೆ. ಯಾರು ಮನಿ ಪವರು? ನಿಮ್ಮನ್ನೆಲ್ಲರನ್ನು ಕೂಡ ಕೂರ್ತಿರುವಂಥದ್ದು ಕಾನೂನನ್ನು ಮಾಡುವ ಸ್ಥಾನದಲ್ಲಿ, ರಾಜಕೀಯದ ಮೇಲೇಟಕ್ಕಲ್ಲ. ಇಲ್ಲಿ ಕಾನೂನನ್ನು ಮಾಡುವಂತಹ ಸ್ಥಾನದಲ್ಲಿ ಕುಳಿತುಕೊಂಡಿರುವಂತಹ ಜನಪ್ರತಿನಿಧಿಗಳೇ ನಿಮ್ಮ ಹತ್ರವೂ ಕೂಡ ಕೇಳ್ತಾ ಇರುವಂಥದ್ದು, ಈ ಸಾವಿಗೆ ಯಾರು ಹೊಣೆ? ಕಾರ್ಮಿಕರ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂದ್ರೆ ಗ್ಯಾರಂಟಿನೇ ಇಲ್ಲ ಅಂತ ಬರ್ಕೊಡಿ. ಕನಿಷ್ಠ ಪಕ್ಷ ಅವರು ಇಂಥ ಕೆಲಸಗಳಿಗೆ ಬರುವುದಿಲ್ಲ, ಬೇರೆಲ್ಲಾದ್ರೂ ಹೋಗಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಕ್ವಾರಿಯಲ್ಲಿ ಆಗಿರುವಂತಹ ಘಟನೆಯನ್ನು ನಾವಿಲ್ಲಿ ಗಮನಿಸಬೇಕು. ನೋಡಿ, ಈ ಕಿಲ್ಲರ್ ಕ್ವಾರಿಯಲ್ಲಿ ಏನೇನು ಆಗಿದೆ ಅನ್ನೋಂಥ ನೋಡ್ತಾ ಹೋಗಬೇಕು. ಈ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ಸ್ವರೂಪದಲ್ಲಿ ಇಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಮೇಲ್ಗಡೆ ಇರುವಂಥದ್ದು ಬಸವೇಶ್ವರ ಕ್ರಷರ್, ಕೆಳಗಡೆ ಇರುವಂಥದ್ದು ಕಾವೇರಿ ಕ್ರಷರ್. ಒಂದು ಕಡೆ ಬಸವೇಶ್ವರ ಕ್ರಷರ್ನವರು ಕಲ್ಲನ್ನು ಕಡಿತಾರೆ, ಕಾವೇರಿ ಕ್ರಷರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಸತ್ತು ಹೋಗ್ತಾರೆ. 2 ಕ್ರಷರು, 2 ಮಾಲೀಕರು, 2 ಕ್ವಾರಿ, 2 ಮಾಲೀಕರು. ಕಾರ್ಮಿಕರು ಅವ್ರಿಗೇನು ಮಾಲೀಕರಿಗೆ ಸಿಗುವ ದುಡ್ಡು ಸಿಗೋದಿಲ್ಲ. ಆದರೆ ಪಾಪ ತಮ್ಮ ಜೀವವನ್ನು ಪಣಕ್ಕಿಟ್ಟು ಇಲ್ಲಿ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು 7 ಮಂದಿಯ ಜೀವ ಹೋಗಿದೆ. ಕಣ್ಣು ಮುಚ್ಚಿ ತೆರೆಯೋದ್ರ ಒಳಗಡೆ ಯಮಗಾತ್ರದ ಬಂಡೆ ಬಂದು ಅವರ ಮೈ ಮೇಲೆ ಬಿದ್ದಿದೆ. ಕ್ವಾರಿಯ ಕೆಳಗೂ ಕೆಲಸ ನಡೀತಿದೆ, ಮೇಲೂ ಕೆಲಸ ಮಾಡ್ತಿದೆ. ಕನಿಷ್ಠ ಯೋಚನೆ, ಕನಿಷ್ಠ ಪಕ್ಷ, ಕನಿಷ್ಠ ಜಾಸ್ತಿ ಏನು ಬೇಕಾಗಿಲ್ಲ, ತಲೆಯಲ್ಲಿ ಮಿದುಳು ಅನ್ನುವಂಥದ್ದು ಕೆಲಸ ಮಾಡ್ತಾ ಇದ್ರೆ ಬಹುಶಃ ಇಂತಹ ದುರಂತಗಳನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಮೆದುಳೇ ಕೆಲಸ ಮಾಡೋದಿಲ್ವೋ ಅಂಥವ್ರು ಮಾತ್ರ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ನಿಜಕ್ಕೂ ವ್ಯವಸ್ಥೆ ಹೇಗೆ ಕೋಮಾಗೆ ಹೋಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ವ್ಯವಸ್ಥೆ ಕೋಮಾಗೆ ಹೋಗಿದ್ದಾಗ ಮಾತ್ರ ಇಂಥದ್ದು ನಡೆಯೋದಕ್ಕೆ ಸಾಧ್ಯ. ಸಾಮಾನ್ಯ ಕಾರ್ಮಿಕರು ಈ ರೀತಿಯಾಗಿ ಹುಳು ಸತ್ತ ರೀತಿಯಲ್ಲಿ, ಇರುವೆಗಳು ಸತ್ತ ರೀತಿಯಲ್ಲಿ ಸತ್ತು ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ನೋಡಿ, ಇಲ್ಲಿ ಕೆಳಗಡೆ ಟ್ರ್ಯಾಕ್ಟರ್ ಹಿಟಾಚಿ ಅದರಲ್ಲಿ ಕೆಲಸ ನಡೀತಾ ಇದೆ, ಅದು ನಜ್ಜುಗುಜ್ಜಾಗಿ ಬಿದ್ದಿದೆ. ಬಂಡೆ ಉರುಳಿಸೋದಕ್ಕೆ ಅಂದರೆ ಹೊರಟು ಮೇಲೆ ಅದು ಕೆಳಗಡೆ ಬೀಳದೆ ಮತ್ತಿನ ಮೇಲೆ ಆಕಾಶದಲ್ಲಿ ತೇಲುತ್ತಾ. ಯಾವ ರೀತಿಯಾಗಿ ಆಗುತ್ತೆ ಇಂತಹ ದುರಂತಗಳು? ಯಾರು ಇದಕ್ಕೆ ಜವಾಬ್ದಾರಿ? ಯಮನಂತೆ ಬಂಡೆ ಜಾರಿ ಬಿದ್ದಿದೆ. ಅದಕ್ಕೇನು ಗೊತ್ತಿದೆ? ಬಂಡೆಗೆ ಗೊತ್ತಿದೆಯಾ ಇಲ್ಲಿ ಪಾಪ ಕಾರ್ಮಿಕರಿದ್ದಾರೆ, ಅವ್ರದ್ದೇನೋ ಬದುಕಿದೆ, ಅವ್ರನ್ನ ಸಾಯಿಸಬಾರ್ದು. ಈ ರೀತಿಯಾಗಿ ಏನಾದರೂ ಬಂಡೆ ಯೋಚನೆ ಮಾಡುತ್ತಾ? ಇಲ್ಲಿ ಆಗಿರುವಂತಹ ದುರಂತವನ್ನು ನಾವು ಗಮನಿಸಬೇಕು. ಟ್ರ್ಯಾಕ್ಟರ್ ಮತ್ತು ಹಿಟಾಚಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥ ನಾವು ನೋಡ್ತಾ ಇದ್ವಿ. ಕೆಳಗಡೆ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ. ಅದರಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ. 4 ಮಂದಿ ಮಾತ್ರ ಅಲ್ಲಿ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಗಿದ್ದು, ಯಾವುದೇ ಗಾಯ ಇಲ್ಲದೆ. ಕೆಲವರಿಗೆ ಗಾಯಗಳಾಗಿದ್ದಾವೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೇಗೆ ಅಲ್ಲಿ ಬಿದ್ದಿರುವಂತಹ ಕಲ್ಲುಗಳ ತುಂಡುಗಳ ಅಡಿಯಲ್ಲಿ ಜನ ಸಿಕ್ಕಿ ನರಳಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಟಾಚಿಗಳು ಸಿಲುಕಿರುವಂಥದ್ದು,
ಹಾಗೆಯೇ ಟ್ರ್ಯಾಕ್ಟರ್ಗಳು ಸಿಲುಕಿರುವಂಥದ್ದು, ಅದರಲ್ಲಿರುವಂತಹ ಕಾರ್ಮಿಕರು ಸಿಲುಕಿರುವಂಥದ್ದು, ಈ ಒಂದು ದುರಂತ ನಡೆದಿರುವಂಥದ್ದು. 7 ಕಾರ್ಮಿಕರು ಇದರಲ್ಲಿ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ, ಸಾವಿಗೀಡಾಗಿದ್ದಾರೆ. ಬದುಕಿನ ಕನಸು ಕಂಡಂಥವರು ನೋಡಿ, ಪಾಪ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಬದುಕಬೇಕು ಅಂತೇಳಿ ಬಂದಂಥವ್ರು ಇನ್ನೇನು ಅಲ್ಲಿ ಬೆಳಗ್ಗಿನ ಅವರ ಶಿಫ್ಟ್ ಮುಗಿಸಿ ಅವರು ಹೋಗ್ತಾ ಇದ್ರಂತೆ. ಅದಕ್ಕಿಂತ ಮುಂಚಿತವಾಗಿ ನಡೆದಿರುವಂತಹ ದುರಂತ ಇದು. ಅನ್ನಕ್ಕಾಗಿ ಬಂದರೂ ಈಗ ಅಲ್ಲಿ ತಿನ್ನೋರೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ. 7 ಮಂದಿಯ ಜೀವ ಸತ್ರೆ, ಯಾರೋ ಸತ್ರು, ಯಾವುದೋ ಕಾರ್ಮಿಕರು ಸತ್ರು. ಪಾಪ ಆ ಕಾರ್ಮಿಕರ ಜೀವಕ್ಕೆ ಯಾವುದೇ ಬೆಲೆನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದಕ್ಕಿನ್ನ ಅಷ್ಟೋ ಇಷ್ಟೋ ಪರಿಹಾರವನ್ನು ಕೊಡ್ತಾರೆ, ಬಿಟ್ಟರೆ ಬೇರೆನೇನೂ ಆಗೋದಿಲ್ಲ ಈ ದುರಂತಗಳಲ್ಲಿ. ಮತ್ತು ಈ ಕ್ವಾರಿಗಳ ಮಾಲೀಕರು ಭಾಳ ಐಷಾರಾಮಿಯಾಗಿ ಇರ್ತಾರೆ, ಐಷಾರಾಮಿಯಾಗಿ ಬದುಕ್ತಾರೆ. ಅವರ ಮಕ್ಕಳಿಗೆ, ಅವರ ಮನೆಯವರಿಗೆ ಯಾರಿಗಾದರೂ ಕೂಡ ಒಂದು ಸಣ್ಣ ಗಾಯ ಆದರೆ ಹೇಗಿರ್ಬೋದು, ಆದರೆ ಇಲ್ಲಿ ಹೋಗಿರೋದು ಕಾರ್ಮಿಕರ ಜೀವ. ಬದುಕಿನ ಕನಸು ಹೊತ್ತು ಬಂದಂಥವರು ದುರಂತ ಅಂತ್ಯಕ್ಕೆ ಈಡಾಗಿದ್ದಾರೆ. ಕಿಲ್ಲರ್ ಕ್ವಾರಿಗೆ ಬಂಡೆ ಬೀಳ್ತಾ ಇದ್ದಂತೆ ಭೂಕಂಪದ ಅನುಭವ ಅಲ್ಲಿ ಸೃಷ್ಟಿಯಾಗಿದೆ. ಭೂಕಂಪದ ಅನುಭವ ಸೃಷ್ಟಿಯಾಗಿದೆ ಆ ಪ್ರದೇಶದಲ್ಲಿ. ಅಷ್ಟು ದೊಡ್ಡ ಬಂಡೆ ಅಲ್ಲಿ ಉರುಳು ಬಿದ್ದಿರುವಂಥದ್ದು. ಬೀಳೋದನ್ನು ಕಂಡಂತಹ ಕೆಲವರು ಎಸ್ಕೇಪ್ ಆಗಿದ್ದಾರೆ. ಮೇಲೆ ಉರುಳು ಬೀಳ್ತಾ ಇರೋದನ್ನು ನೋಡ್ತಿದ್ದಂಗೆ ಸ್ವಲ್ಪ ದೂರದಲ್ಲಿದ್ದವರಿಗೆ, ಯಾರಿಗೆ ಟೈಮ್ ಇದೆಯೋ ಅಂಥವ್ರಿಗೆ ಓಡೋದಕ್ಕೆ ಅವಕಾಶ ಸಿಕ್ಕಿದೆ. ಅವರು ಕೂಡ ಏನು ಹೌದು ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡು ದೂರದಿಂದ ಓಡಿ ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಆ ಜೀವ ಭಯದಲ್ಲಿ ಆ ಕ್ಷಣಕ್ಕೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿದ್ದಾರೆ. 7 ಜನ ಸಾವಿಗೀಡಾಗಿದ್ದಾರೆ, 5 ಗಾಯ ಆಗಿದೆ, 4 ಎಸ್ಕೇಪ್ ಆಗಿದ್ದಾರೆ, 5 ಮಂದಿ ಗಾಯಗೊಂಡಿದ್ದಾರೆ, 7 ಮಂದಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ನಿಜಕ್ಕೂ ಅತ್ಯಂತ ಘೋರ ದುರಂತ ಇದು. ಸಂಬಂಧಿಕರ ರೋದನೆ ಮುಗಿಲು ಮುಟ್ಟಿದೆ, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ರೋದಿಸ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಗೋಳಾಡ್ತಾ ಇದ್ದಾರೆ. ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂತೇಳಿ ಆ ತಾಯಿ ಹೇಳ್ತಾ ಇರಬೇಕಾದ್ರೆ ಆ ಮನೆ ಯಜಮಾನ ಆತ ಎಷ್ಟು ಕಷ್ಟವನ್ನು ಸಹಿಸಿಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಿರಬಹುದು. ಜೀವನದ ಎಷ್ಟು ಕನಸುಗಳು ಅವರಲ್ಲಿ ಇರಬಹುದು. ಬಡವರಿಗೆ ಕನಸುಗಳೇ ಇಲ್ಲ ಅಂತೇಳಿ ಅಲ್ಲ, ಶ್ರೀಮಂತರಿಗೆ ಮಾತ್ರ ಕನಸಿರೋದಲ್ಲ, ಬಡವರಿಗೂ ಕೂಡ ಕನಸುಗಳಿರ್ತವೆ. ಆದರೆ ಅವರ ಕನಸುಗಳನ್ನು ಇವತ್ತು ಈ ಕ್ವಾರಿಯಲ್ಲಿ ಕೊಂದು ಹಾಕಲಾಗಿದೆ, ಅಕ್ಷರಶಃ ಕೊಂದು ಹಾಕಲಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇಡೀ ದುರಂತ ಸಂಭವಿಸಿರುವಂಥದ್ದು ಇವತ್ತು ಈ ಒಂದು ಮಾದಾಪಟ್ಟಣದಲ್ಲಿರತಕ್ಕಂತಹ ಈ ಕ್ವಾರಿಯಲ್ಲಿ. ಹಾಗಾದರೆ ಏನಿದು, ಯಾವ ಸ್ವರೂಪದಲ್ಲಿ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಆ ದುರಂತ ಸಂಭವಿಸಿರುವಂತಹ ಕಾರ್ಮಿಕರ ಪತ್ನಿ ಮಾತನಾಡಿದರೆ ತೋರಿಸ್ತೀನಿ. ಸರ್ ನಾವು ಏನ್ ಮಾಡೋದು, ಹೊಟ್ಟಿ ಪಾಡಿಗೆ ಬಂದೀವಿ ಸರ್. ನಾವು ಇಲ್ಲೇ ನಮ್ಮ ಯಜಮಾನ ದುಡಿತೀವಿ, ನಾವು ತಿನ್ನೋದು ನಾವು ತಿಂತಿದೀವಿ ಸರ್. ಏನ್ ಮಾಡೋದು, ಹೊಲ ಇಲ್ಲ ಸರ್, ಮನೆ ಇಲ್ಲ, ಮಕ್ಕಳದು ಮದುವೆ ಮಾಡಿಲ್ಲ ಸರ್. ಯಜಮಾನ್ರು ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆ ಬಂದಿರೋ ಕೆಲಸಕ್ಕೆ? 6 ಗಂಟೆಗೆ ಸರ್, 6 ಗಂಟೆ 6:15 ಬಂದಾವ್ ಸರ್. ಟಿಫನ್ ಮಾಡಿ ಟಿಫನ್ ಕಟ್ಟಿವಿ ಸರ್. ಹೀಗೆ ಇಲ್ಲಿ ದುರಂತವನ್ನ ಹೇಗೆ ಆ ಕುಟುಂಬಗಳು ಸಹಿಸೋದಕ್ಕೆ ಸಾಧ್ಯ ಅಂತೇಳಿ. ಯಾಕೆಂದ್ರೆ ಮನೆ, ಬದುಕು, ಜೀವನ ಎಲ್ಲವನ್ನು ಕೂಡ ಒಂದು ಕಲ್ಲು ಉರುಳು ಬೀಳ್ತಾ ಇದ್ದಂಗೆ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ. ಮೇಲೆ ಇಲ್ಲಿ ಬಸವೇಶ್ವರ ಸ್ಟೋನ್ ಕ್ರಷರ್ ಅವರ ಜಾಗ, ಕೆಳಗಡೆ ಇರುವಂಥದ್ದು ಕಾವೇರಿ ಕ್ರಷರ್ನವರ ಜಾಗ. ಎರಡೂ ಕೂಡ ಸರ್ವೆ ನಂಬರ್ ಒಂದೇ. ಮಾದಾಪಟ್ಟಣದಲ್ಲಿರುವಂತಹ ಸರ್ವೆ ನಂಬರ್ 20ರಲ್ಲಿ ಒಂದು ಕಡೆಯಲ್ಲಿ ಬಸವೇಶ್ವರ ಸ್ಟೋನ್ ಕ್ರಷರ್ ಇದೆ, ಮತ್ತೊಂದು ಕಡೆಯಲ್ಲಿ ಮಾದಾಪಟ್ಟಣದಲ್ಲಿ ಸರ್ವೆ ನಂಬರ್ 20ರಲ್ಲಿ ಕಾವೇರಿ ಕ್ರಷರ್ ಇದೆ. ಬಸವೇಶ್ವರ ಸ್ಟೋನ್ ಕ್ರಷರ್ನ ಮಾಲೀಕನಾಗಿರುವಂತಹ ವ್ಯಕ್ತಿ ಆನಂದ ಸ್ವಾಮಿ ಚೋಳ್ನಾಯಕನಹಳ್ಳಿ, ಅಂದರೆ ಬೆಂಗಳೂರಿನ ನಿವಾಸಿ ಈತ ಕೂಡ. ಇದರ ಮಾಲೀಕ ಉದಯ್ ಶಂಕರ್ ಚಾಮರಾಜಪೇಟೆಯ ನಿವಾಸಿ, ಇಲ್ಲಿ ಬೆಂಗಳೂರಿನ ವ್ಯಕ್ತಿ ಈತ. ಇಬ್ರು ಕೂಡ ಮಾಲೀಕರು ಬೆಂಗಳೂರಿನವರು. ಅಲ್ಲಿ ಕಾರ್ಮಿಕರು ಬೆಳಗ್ಗೆ ಹೋಗಿದ್ದಾರೆ, ಸತ್ತಿದ್ದಾರೆ. ಇದು ಅಂದ್ರೆ ಈ ಮಾಲೀಕರುಗಳಿಗೆ ಬೆಳಗ್ಗೆ 6 ಗಂಟೆಗೆ ಶಿಫ್ಟ್ ಹಾಕಕ್ಕೆ ಬರುತ್ತೆ, ಕಾರ್ಮಿಕರಿಗೆ ಟಾರ್ಗೆಟ್ ಕೊಡಕ್ಕೆ ಬರುತ್ತೆ, ಜಲ್ಲಿಯನ್ನು ಒಡೆಯೋದಕ್ಕೆ ಬರುತ್ತೆ, ಇದೆಲ್ಲ ಬರುತ್ತೆ. ಆದರೆ ಅವರ ಸುರಕ್ಷತೆಯ ಬಗ್ಗೆ ಯಾರು ಕ್ರಮ ಕೈಗೊಳ್ತಿದ್ದಾರೆ? ಈ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಯವರು ಮಾತನಾಡಿದರೆ ತೋರಿಸ್ತೀನಿ. 2 ಕ್ರಷರ್ಗಳಿದೆ ಇಲ್ಲಿ. ಒಂದು ಸ್ವಲ್ಪ ಹೈಟಲ್ಲಿದೆ, ಇನ್ನೊಂದು ಸ್ವಲ್ಪ ಲೋ ಲೈಯಿಂಗ್ ಇದೆ. ಸೊ ಈ ಹೈಟಲ್ಲಿ ಇರ್ತಕ್ಕಂಥ ಕ್ರಷರ್ಗಳಲ್ಲಿ ಕೆಲಸ ನಡೀತಾ ಇತ್ತು. ಕೆಳಗಡೆ ಲೋ ಲೈಯಿಂಗ್ ಕ್ರಷರಲ್ಲಿ ಏನು ಕ್ರಷರ್ ಇದೆ ಅಲ್ಲೂ ಕೂಡ ಕೆಲಸ ನಡೀತಾ ಇತ್ತು. ಕೆಳಗಡೆ ಅರೌಂಡ್ 16 ಜನ ಲೇಬರರ್ಸ್ ಕೆಲಸ ಮಾಡ್ತಾಯಿದ್ರು. ಮೇಲ್ಗಡೆ ಒಂದು 2-3 ಜನ, ಅದು ಒಂದು ವೈಬ್ರೇಟರ್ ಅಂತ ಬರುತ್ತೆ, ಹಿಟಾಚಿ ಥರ ಇರುತ್ತೆ, ಅದನ್ನು ಕಲ್ಲುಗಳನ್ನ ಕದಲಿಸೋ ಅಂಥ ಒಂದು ಕೆಲಸ ಅವ್ರು ಮೇಲ್ಗಡೆ ಮಾಡ್ತಾ ಇರಬೇಕಾದ್ರೆ ಆ ಬಂಡೆಗಳು ಎಲ್ಲ ಸ್ಲೈಡಾಗಿ ಕೆಳಗಡೆ ಏನು ಕ್ರಷರಲ್ಲಿ ಕೆಲಸ ಮಾಡ್ತಾಯಿದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದೆ. ಈ ಬೌಲ್ಡರ್ಗಳು ಏನು ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಮೃತಪಟ್ಟಿದ್ದಾರೆ, ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ.
ಹೀಗೆ ಯಾವ ಸ್ವರೂಪದಲ್ಲಿ ಇಲ್ಲಿ ದುರಂತ ಸಂಭವಿಸಿದೆ ಅನ್ನೋದನ್ನು ಗಿರೀಶ್ ಅವರು IGP ಅವರು ವಿವರಿಸಿದ್ದಾರೆ. ಅಂದರೆ ಇಲ್ಲಿ ಅನುಮತಿ ಕೊಟ್ಟಂತಹ ಅಧಿಕಾರಿಗಳು ಮಾನಿಟರ್ ಮಾಡ್ತಾ ಇಲ್ವಾ? ಸರ್ಕಾರಕ್ಕೆ ರಾಯಲ್ಟಿ ಕಟ್ಟಿಸ್ಕೊತಾರೆ, ಸರ್ಕಾರಕ್ಕೆ ಇದರಿಂದ ಹಣ ಬರುತ್ತೆ, ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಒಂದು ಕಲ್ಲನ್ನು ಜರುಗಿಸುವಂತಹ ಸಂದರ್ಭದಲ್ಲಿ ಹೇಗೆ ಕ್ರಮಗಳಿರಬೇಕು, SOP ಹೇಗಿರಬೇಕು, ಅದು ಮಾನಿಟರ್ ಆಗಿದೆಯಾ ಇಲ್ವಾ? ಅದಕ್ಕೆ ಅವಕಾಶ ಸಿಕ್ಕಿದೆಯಾ ಇಲ್ವಾ? ಮೇಲಿನ ಕ್ರಷರ್ ಇದೆ, ಕೆಳಗಿನ ಕ್ರಷರ್ ಇದ್ದಾಗ ಮೇಲಿನ ಕ್ರಷರಲ್ಲಿ ಬಂಡೇಜ್ ಜರುಗಿಸುವಾಗ ಒಂದು ವೇಳೆ ಅದು ಜಾರಿ ಬಿದ್ದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕನಿಷ್ಠ ಕಾಮನ್ ಸೆನ್ಸ್ ಬಳಕೆ ಆಗಿದೆಯಾ ಇಲ್ವಾ? ಇಲ್ಲಿ ಕಾರ್ಮಿಕರ ರಕ್ಷಣೆ ಸುರಕ್ಷತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಯಾಕೆ ಮುಂದಾಗಿಲ್ಲ? ಯಾಕಂದರೆ ಇವ್ರಿಗೆ ಯಾರಿಗೂ ಕೂಡ ಕಾರ್ಮಿಕರಿಗೆ ಜೀವನೇ ಇಲ್ಲ ಅಂತ ಹೇಳುವಂಥದ್ದಿದೆ. ಯಾಕಂದರೆ ಬಡವರಿಗೆ ಯಾವುದೇ ಜೀವ ಇರೋದಿಲ್ಲ, ಇವ್ರಿಗೆ ಮಾತ್ರ ಜೀವ ಇರುತ್ತೆ. ಅದು ಸಮಸ್ಯೆ ಇರೋದಿಲ್ಲ ಅಂತ ಹೇಳಿದ್ರೆ ಈ ರೀತಿಯಂಥ ಯೋಚನೆಯಲ್ಲಿ ಬಡವರಿಗೆ ಜೀವ ಇದೆ ಅಂತ ಹೇಳೋದು ಕೂಡ ಗೊತ್ತಿರೋದಿಲ್ಲ. ಆ ಪರಿಣಾಮವಾಗಿ ಈ ರೀತಿಯಾಗಿ ನಡೆಯುತ್ತೆ. ರಾಜಕಾರಣಿಗಳ ಅಧಿಕಾರಿಗಳ ಪ್ರಭಾವ ಎದ್ದು ಕಾಣ್ತಾ ಇದೆ ಇಲ್ಲಿ. ಯಾಕಂದರೆ ಈ ರೀತಿಯಂಥ ಪ್ರಭಾವ ಇದ್ದಾಗ ಮಾತ್ರ ಕಾರ್ಮಿಕರು ಹೇಗೆ ಬೇಕಿರೋ ಸಾಯ್ಬೋದು. ಅಂಥದ್ದೊಂದು ದುರಂತ ಸಂಭವಿಸಿದೆ, ಅವಘಡ ನಡೆದರೆ ತಕ್ಷಣ ಚಿಕಿತ್ಸಾ ವ್ಯವಸ್ಥೆಗೆ ಏನು ಕ್ರಮ ಇತ್ತು? ಅಲ್ಲಿ ಯಾವುದೂ ಇಲ್ಲ, ಯಾವುದೇ ರೀತಿಯಾದಂಥ ಕ್ರಮ ಇಲ್ಲ. ಅಲ್ಲಿಂದ ರಾಜರಾಜೇಶ್ವರಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಸೇರಿಸಿದ್ದಾರೆ. ಕಾರ್ಮಿಕ ನಿಯಮಗಳು ಕ್ವಾರಿ ಧೂಳಲ್ಲಿ ಮುಚ್ಚಿ ಹೋಗಿದ್ದಾವ ಅಂತ. ಯಾಕೆಂದರೆ ಕಾರ್ಮಿಕರಿಗೆ ಅಂತೇಳಿ ನಿಯಮಗಳಿದ್ದಾವೆ. ಏನೋ ಪೇಪರ್ಗಳಲ್ಲಿ ನೋಡಿದರೆ ಕಾರ್ಮಿಕ ನಿಯಮಗಳನ್ನು ನೋಡಿಬಿಟ್ರೆ, ಆ ಪೇಪರ್ಗಳಲ್ಲಿರುವಂತಹ ನಿಯಮಗಳನ್ನು ನೋಡಿಬಿಟ್ರೆ ಕಾರ್ಮಿಕರಷ್ಟು ಸೇಫ್ ಆಗಿರೋಂಥವ್ರು ಬೇರೆ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದೆಲ್ಲಿ ಕ್ವಾರಿಯ ಧೂಳಲ್ಲಿ ಮುಚ್ಚಿ ಹೋಗಿದೆಯಾ? ಅದು ಯಾವ ಕಾರಣಕ್ಕಾಗಿ? ಯಾರಿದ್ರ ಜವಾಬ್ದಾರಿ? ಯಾರ ಮೇಲೆ ಈಗ ಕ್ರಮ ಆಗುತ್ತೆ ಸರ್ಕಾರದ ಕಡೆಯಿಂದ? ಯಾಕಂದರೆ ಇದು ನೇರವಾದಂತಹ ಸರ್ಕಾರದ ಕ್ರಮ ಆಗಬೇಕಾಗಿರೋದು. ಇಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿರೋದು. ಇಲ್ಲಿ ಈ ರೀತಿಯಂತಹ ಭದ್ರತೆಗೆ ಕ್ರಮವನ್ನೇ ಕೈಗೊಳ್ಳದಿರುವಂತಹದ್ದು, ಭದ್ರತೆಯ ಲೋಪವನ್ನು ಮಾಡಿರುವಂಥದ್ದು 7 ಜನರ ಸಾವಿಗೆ ಕಾರಣ ಆಗಿದೆ, 5 ಜನ ಗಾಯಗೊಳ್ಳೋದಕ್ಕೆ ಕಾರಣ ಆಗಿದೆ. ಈ ಇಡೀ ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಿದೆ ಅನ್ನೋದನ್ನು ತೋರಿಸ್ತೀನಿ. ಅದು ಲೀಗಲ್ ಆಗಿರಲಿ ಏನೇ ಇರಲಿ, ಕೆಲವು ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋವರೆಗೂ ಈ ಮೈನಿಂಗ್ ಇದನ್ನ ನಾವು ಸ್ಥಗಿತ ಮಾಡತಕ್ಕಂಥದಕ್ಕೆ ಮಾನ್ಯ ಸರ್ಕಾರಕ್ಕೆ ನಾವು ವರದಿನ ಕೊಡ್ತೇವೆ. ಅಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಇದು ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನಿದೆ ಅದ್ರ ಆಗೋವರೆಗೂ ಸಹ ಅದು ಲೀಗಲ್ ಆಗಿದ್ರೂ ಸಹ ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡುವಂಥದ್ದಕ್ಕೆ ಕ್ರಮ ತಗೊಳ್ಳುವಂಥದ್ದಕ್ಕೆ ಖಂಡಿತ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತೇವೆ. ಎಲ್ಲಾನು ಸುತ್ತಮುತ್ತ ಎಲ್ಲ ಸಾಹೇಬ್ರ ಮಾನ್ಯ ನಿರ್ದೇಶಕರು ಕೂಡ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಈಗ ಸುತ್ತಮುತ್ತ ಏನು 54 ಕ್ವಾರಿಗಳಿದಾವೆ, ಲೈಸೆನ್ಸ್ ಎಲ್ಲದನ್ನು ರದ್ದು ಮಾಡ್ತೀವಿ. ಕ್ವಾರಿಗೆ ಲೀಗಲ್ ಆಗಿ ಅವ್ರಿಗೆಲ್ಲರಿಗೂ ಲೈಸೆನ್ಸ್ ಇದೆ, ಜೊತೆಗೆ ಬ್ಲಾಸ್ಟಿಂಗ್ ಪರ್ಮಿಷನ್ಸ್ ಕೂಡ ತೊಗೊಂಡಿದ್ದಾರೆ. ಬಟ್ ಇಲ್ಲ ಒಂದು ಕಡೆ ಅವರು ಏನು ಎಂಪ್ಲಾಯೀಸ್ಗೆ ಸೇಫ್ಟಿ ಮೆಜರ್ಸ್ ತೊಗೋಬೇಕಿತ್ತು, ಎಂಪ್ಲಾಯೀಸ್ಗೆ ಆ ಸೇಫ್ಟಿ ಮೆಜರ್ಸ್ ಇಲ್ಲದಿರೋ ಕಾರಣದಿಂದ ಇವತ್ತು ದುರ್ಘಟನೆ ನಡೆದಿದೆ. ನೋಡಿ, ನಮ್ಮ ಅಧಿಕಾರಿಗಳ ನೀಜರ್ಕ್ ರಿಯಾಕ್ಷನ್ ಹೆಂಗಿದೆ ಅನ್ನೋದನ್ನು ನೀವು ಗಮನಿಸಬಹುದು. ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಅಯ್ಯೋ ನಾವು ಕ್ರಮ ಕೈಗೊಳ್ತೀವಿ, ನೋಡಿ ನಾವು ಇದನ್ನೆಲ್ಲ ಮುಚ್ಚಿಸ್ತಾ ಇದ್ದೀವಿ. ಯಾಕೆಂದ್ರೆ ಯಾರಿಗೂ ಕೂಡ ಇವರ ಲೋಪ ಗೊತ್ತಾಗಬಾರ್ದು. ಅಧಿಕಾರಿಗಳು ಹೇಳ್ತಿರೋದಂದ್ರೆ ಇಮ್ಮಿಡಿಯೇಟ್ ಆಗಿ ಎಲ್ಲ ಕ್ವಾರಿಗಳನ್ನ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರೆ. ಯಾವ ಕಾರಣಕ್ಕೆ ನಿಲ್ಲಿಸ್ತೀರಿ? ಸರಿಯಾಗಿ ಸೇಫ್ಟಿ ಕ್ರಮಗಳು ಇದೆಯಾ ಇಲ್ವಾ ಅಂತೇಳಿ ನೋಡಿದ್ರೆ ನೀವು ಹೇಗೆ ನಿಲ್ಲಿಸ್ತೀರಿ? ಸುಮ್ಮನೆ ಯಾಕೆ ನಿಲ್ಲಿಸಕ್ಕೆ ಹೊರಟ್ರಿ ಇವಾಗ? ಅಂದ್ರೆ 7 ಜನ ಸತ್ತಿದ್ದಾರೆ, ನಿಮ್ಮ ಮೇಲೆ ಪ್ರಶ್ನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಏಕಾಏಕಿ ಎಲ್ಲ ಸುತ್ತಮುತ್ತಲಿರುವ ಎಲ್ಲ ಕ್ವಾರಿಗಳು ಬಂದ್. ಈ ರೀತಿಯಾದಂತಹ ಧೋರಣೆ, ಇದನ್ನೇ ಹೇಳೋದು ತುಘಲಕ್ ದರ್ಬಾರ್ ಅಂತೇಳಿ. ತುಘಲಕ್ ದರ್ಬಾರನ್ನು ಮಾಡೋದಕ್ಕೆ ಹೊರಟಿರುವಂತಹ ಅಧಿಕಾರಿಗಳಲ್ಲಿ ಇಂಥ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆಗಾರರು, ಬೇರೆ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಒಬ್ಬರಿಂದ ಒಬ್ರು ಹೇಳ್ತಾ ಇರುವಂತಹ ರೀತಿಗಳನ್ನು ನೋಡಿದ್ರೆ ನಾವು ಬಹಳ ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳಿದ್ರೆ ಹೇಗೆ ಆಯ್ತು? 7 ಜನ ಸಾಯೋದಕ್ಕೆ ಹೇಗೆ ಕಾರಣ? ಏನು ಕ್ರಮವನ್ನು ಕೈಗೊಂಡಿದ್ದೀರಿ? ಎಲ್ಲಿ ಸೇಫ್ಟಿ ಇಲ್ಲ ಅನ್ನೋದನ್ನು ನೋಡ್ಕೊಂಡು ಕ್ರಮ ಕೈಗೊಂಡಿದ್ದೀರಿ? ಇಲ್ಲಿ ಈಗಾಗಲೇ ಕಾರ್ಮಿಕರ ವಿಚಾರದಲ್ಲಿ ಪಾಲಿಟಿಕ್ಸ್ ಕೂಡ ಬಹಳ ಜೋರಾಗಿದೆ. ಮಾದಾಪಟ್ಟಣ ವ್ಯಾಪ್ತಿಯ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆಯೂ ಕೂಡ ಜಟಾಪಟಿ ಆಗ್ತಾ ಇದೆ. ಅವರು ಹಾಲಿ ಶಾಸಕರು, ಇವರು ಮಾಜಿ ಶಾಸಕರು. ಈಗ ಇವರು ಹಾಲಿ ಸಂಸದೆ, ಅವರು ಹಾಲಿ ಶಾಸಕರು. ಹಾಲಿ ಶಾಸಕ ಎಸ್ ಟಿ ಸೋಮಶೇಖರ್ ಮತ್ತು ಮಾಜಿ ಶಾಸಕಿಯಾಗಿರುವಂತಹ ಶೋಭಾ ಕರಂದ್ಲಾಜೆ, ಅಂದರೆ ಯಶವಂತಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರು ಶಾಸಕಿಯಾಗಿ ಕೆಲಸ ಮಾಡಿದಂಥವ್ರು 2008ರಿಂದ 2013 ನಡುವೆ. ಇವತ್ತಿನ ಬೆಂಗಳೂರು ಉತ್ತರದ ಸಂಸದೆ. ಇವರ ನಡುವೆ ಜಟಾಪಟಿ ನಡೀತಾ ಇದೆ. ಕ್ವಾರಿ ಆಸ್ಪತ್ರೆಗೆ STS ಭೇಟಿ ಕೊಟ್ಟಿದ್ದಾರೆ, ಗಾಯಾಳುಗಳ ಭೇಟಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಕೂಡ. ಗಾಯಾಳುಗಳನ್ನು ಭೇಟಿಯಾಗಿ ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಕ್ವಾರಿಗೆ ಸೋಮಶೇಖರ್ ಭೇಟಿ ಕೊಟ್ಟಿದ್ದಾರೆ. ಕೇಂದ್ರ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಭೇಟಿಗೂ ಕೂಡ ಶೋಭಾ ಕರಂದ್ಲಾಜೆ ಅವರು ಸೂಚನೆಯನ್ನ ನೀಡಿದ್ದಾರೆ. ಕಾರ್ಮಿಕ ಇಲಾಖೆಯವರು ಕೂಡ ಬಂದು ಭೇಟಿ ಆಗಬೇಕು ಅನ್ನೋದನ್ನು ಕೇಳಿದ್ದಾರೆ. ಯಾಕಂದ್ರೆ ಅವರ ಇಲಾಖೆ ವ್ಯಾಪ್ತಿಯಲ್ಲೂ ಬರುತ್ತೆ ಅದು. ಸರ್ಕಾರಕ್ಕೆ ಹಲವು ಪ್ರಶ್ನೆಗಳು ಮತ್ತು ಉತ್ತರ ಕೊಡುವಂತೆ ಅವರು ಸವಾಲನ್ನು ಕೂಡ ಹಾಕಿದ್ದಾರೆ. ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಉತ್ತರ ಕೊಡಬೇಕು ಅಂತೇಳಿ ಸವಾಲು ಹಾಕಿದ್ದಾರೆ. ಅನುಮತಿ ಪಡೆದ ಕ್ವಾರಿಗಳೆಷ್ಟು, ಅಕ್ರಮ ಕ್ವಾರಿಗಳೆಷ್ಟು ಅನ್ನುವಂಥದ್ದನ್ನು ವಿಚಾರಿಸಿದ್ದಾರೆ ಅವರು. ಯಾವ ರೀತಿಯಲ್ಲಿ ಈ ರೀತಿಯಾದಂತಹ
ಘಟನೆಗಳು ಸಂಭವಿಸುತ್ತವೆ ಅನ್ನೋದನ್ನ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಹತ್ತಿರವೇ ಕ್ವಾರಿಗೆ ಅನುಮತಿ ಕೊಟ್ಟಿದ್ಯಾಕೆ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರು ಎತ್ತಿರುವಂತಹ ಪ್ರಶ್ನೆ. ಹಾಗೆ ಕ್ವಾರಿಗಳ ಸುರಕ್ಷತೆಗೆ ಕ್ರಮಗಳೇನು ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಶ್ನಿಸಲೇಬೇಕಾಗಿರುವಂಥದ್ದು ಕ್ವಾರಿಗಳ ಸುರಕ್ಷತೆಯ ಕ್ರಮಗಳು ಏನೇನಿದ್ದಾವೆ, ಒಬ್ಬನೇ ಒಬ್ಬ ಕಾರ್ಮಿಕ ಹೇಗೆ ಸಾಯೋದಕ್ಕೆ ಸಾಧ್ಯ ಆಗುತ್ತೆ, ಕಾರ್ಮಿಕರ ವಸತಿ ಆರೋಗ್ಯದ ಕಾಳಜಿ ಇದೆಯಾ, ಯಾವ ಸ್ವರೂಪದಲ್ಲಿ, ಕ್ವಾರಿ ಧೂಳಿನ ಸಮಸ್ಯೆಗೆ ಏನು ಪರಿಹಾರವನ್ನ ಕೊಟ್ಟಿದ್ದೀರಿ, ಪರಿಹಾರವನ್ನ ಮಾಡ್ತಾ ಇದ್ದೀರಿ, ಪರಿಹಾರದ ಕ್ರಮಗಳೇನು, ಈ ಪ್ರಶ್ನೆಗಳನ್ನ ಶೋಭಾ ಕರಂದ್ಲಾಜೆ ಅವರು ಎತ್ತಿದ್ದಾರೆ. ಈ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಹಾಗೂ ಎಸ್ ಟಿ ಸೋಮಶೇಖರ್ ಅವರ ಮಾತುಗಳನ್ನು ನಿಮ್ಗೆ ತೋರಿಸ್ತೀನಿ. ಸರ್ಕಾರಕ್ಕೆ ಎಷ್ಟೇ ಬಾರಿ ಮಾತಾಡಿದ್ರು ಕೂಡ ಇದಕ್ಕೆ ಯಾರು ಗಮನವನ್ನು ಕೊಡಲಿಲ್ಲ. ಮೈನ್ಸ್ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ, ಮೈನ್ಸ್ ಸೆಕ್ರೆಟರಿಗೆ ನಾನು ಮಾತಾಡಿದ್ದೀನಿ, ಲೋಕಲ್ ಅಧಿಕಾರಿಗಳಿಗೆ ಮಾತಾಡಿದ್ವಿ, ಪಂಚಾಯತಿಯಿಂದ ಹಿಡಿದು ಎಲ್ಲರಿಗೂ ಮಾತಾಡಿದ್ದೀವಿ. ಲೋಕಲ್ ಮೈನ್ ಅಧಿಕಾರಿಗಳಿಗೆ ಹೇಳಿದರೆ ಯಾರೂ ಹೋಗಿ ಸೇಫ್ಟಿ ನೋಡಲ್ಲ, ಮಾಮೂಲಿ ತಗೊಂಡು ಸುಮ್ಮನೆ ಇರುವಂತ ಒಂದು ಪದ್ಧತಿ ಇಲ್ಲಿ ಬಂದಿದೆ. ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಒಂದೇ, ಮನಿ ಪವರ್ ಇದರಲ್ಲಿ ಯೂಸ್ ಆಗ್ತದೆ. ದಯವಿಟ್ಟು ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಿ. ಮನಿ ಪವರ್ ಸರ್ಕಾರ ತಲೆಬಾಗಿದೆಯಾ ಸರ್? ಸರ್ಕಾರ ತಲೆಬಾಗ್ಲಿಲ್ಲ, ಮತ್ತೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಕ್ರಮ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ಇಲ್ಲಿ ಬರ್ತಿದ್ದಾನೆ, ವಾಪಸ್ ಹೋಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ. ಇದು ಹಿನ್ನೆಲೆ ಎಲ್ಲ ಕೂಡ ಹೇಳಿದ್ದಾನೆ. ಮನಿ ಪವರ್ಸ್ ಇಂದ ಏನಾಗ್ತದೆ, ಈ ಘಟನೆ ಏನಾಗಿದೆ ಅಂತ ಇಟ್ಕೊಳ್ಳಿ, ಸರ್ಕಾರ ಏನ್ ಮಾಡ್ತಾರೆ ತನಿಖೆ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಒಂದ್ 3-4 ದಿವಸಕ್ಕೆ ನಾವು ಪದೇ ಪದೇ ಅಸೆಂಬ್ಲಿಲಿ ಹೇಳ್ಬೋದು, ಮತ್ತೊಂದು ಹೇಳ್ತಾ ಇರ್ಬೋದು, ಅದಾದ್ಮೇಲೆ ಮುಚ್ಚಿಸ್ಬಿಡ್ತೀವಿ. ಹೀಗೆ ಇಲ್ಲಿ ಇಬ್ರು ಕೂಡ ಮಾತಾಡ್ತಿದ್ರೆ ಮನಿ ಪವರ್ ಇದೆ, ಇಲ್ಲಿ ಹಪ್ತಾ ತಗೊಂಡು ಇವರು ಸುಮ್ಮನಾಗ್ತಾರೆ. ಆದ್ರೆ ಇವರಿಬ್ರು ಕೂಡ ಇಲ್ಲಿಯ ಪ್ರತಿನಿಧಿಗಳು. ಇವರಿಬ್ರು ಕೂಡ ಒಬ್ರು ಇಲ್ಲಿಯ ಹಾಲಿ ಶಾಸಕರು, ಇನ್ನೊಬ್ರು ಇಲ್ಲಿಯ ಹಾಲಿ ಸಂಸದರು. ಇವರಿಬ್ರು ಕೂಡ ಹೇಳ್ತಾ ಇದ್ದಾರೆ, ಲೋಕಲ್ ಅಧಿಕಾರಿಗಳು ಹಿಡಿದು ಪ್ರತಿಯೊಬ್ಬರು ಕೂಡ ನಾನು ಹೇಳಿದ್ದೀನಿ ಅಂತಕೊಂಡು ಶೋಭಾ ಅವರು ಹೇಳ್ತಿದ್ದಾರೆ. ಈ ಕಡೆ MLA ಹೇಳ್ತಿದ್ದಾರೆ ನಾನು ಇಲ್ಲಿ ಹಣದ ಪ್ರಭಾವ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಿಮ್ಮಿಬ್ಬರ ಜವಾಬ್ದಾರಿ ಏನು? ನಿಮ್ಮಿಬ್ಬರ ಜವಾಬ್ದಾರಿ ಕೇವಲ ಪತ್ರ ಬರೆಯೋದು, ಕೇವಲ ಹೇಳೋದು, ಇವಿಷ್ಟಕ್ಕೆ ನೀವು ಸೀಮಿತನಾ? ನಿಮ್ಮ ಜವಾಬ್ದಾರಿ ಏನು? ಯಾಕೆ ತಡೀಲಿಲ್ಲ? ಈಗ ಅಕ್ರಮ, ಸಕ್ರಮ, ಕಾನೂನು ಕ್ರಮ ಇವೆಲ್ಲ ಯಾರ ಕಣ್ಣೊರೆಸೋದಿಕ್ಕೆ? 7 ಜೀವಗಳು ಹೋದ ಮೇಲೆ ಯಾರ ಕಣ್ಣೊರೆಸೋದಿಕ್ಕೆ ಈ ಮಾತುಗಳು? ಈ ವಿಚಾರದಲ್ಲಿ CM DK ಶಿವಕುಮಾರ್ ಹಾಗೂ HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ ಅವರು ಏನು ಹೇಳ್ತೇನೆ ಅಂತ ನಿಮ್ಗೆ ತೋರಿಸ್ತೀನಿ. ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದಾರಲ್ಲ ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡಲೇ ಇಲ್ಲ. ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ವರದಿ, ಅಫಿಷಿಯಲ್ ವರದಿನ ನಾನು ತರಿಸ್ಕೊಡ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ಈ ರೀತಿಯ ಪ್ರಕರಣಗಳು ಆಗದೆ ಇರತಕ್ಕಂಥದ್ದಕ್ಕೆ ಸರ್ಕಾರದಿಂದಲೂ ಕೆಲವು ಗೈಡ್ ಲೈನ್ಸ್ ಅನ್ನ ಮಾಡೋದಷ್ಟೇ ಅಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡ್ಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ. ಎಲ್ಲ ಕಡೆ ರಾಜ್ಯದಲ್ಲೇ ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಈ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅದರಿಂದ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನ ಕಠಿಣವಾದಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಮ್ಯಾಂಡ್ ಮಾಡ್ತೇನೆ. ಪ್ರೊಸೀಜರ್ ಇದೆ, ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕು ಕೊಡೋಣ. ಬಟ್ ಇಂಥ ಘಟನೆಗಳು ಆಗ್ಬಾರ್ದಲ್ಲ, ಅದು ಬಹಳ ಮುಖ್ಯ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದೂ ಆಗ್ಬಾರ್ದು, ಇದು ಬಹಳ ನಾವು ಜಾಗೃತಿ ಕೆಲಸ. ಹೀಗೆ ಮುಂದೆ ಈ ಘಟನೆಗಳು ಆಗಬಾರ್ದು ಅನ್ನೋದನ್ನು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಆದರೆ ಆಗಬಾರ್ದು ಅನ್ನುವಂತಹ ಅವರ ಮಾತುಗಳೇನಿದ್ದಾವಲ್ಲ ಅದು ಇಂಪ್ಲಿಮೆಂಟ್ ಆಗಬೇಕು, ಕ್ವಾರಿಗಳವರೆಗೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕು. ಹಾಗಿದ್ದಾಗ ಮಾತ್ರ ಅಟ್ಲೀಸ್ಟ್ ಮುಂದೆ ಬೇರೆ ಕಾರ್ಮಿಕರ ಜೀವ ಹೋಗದಂತೆ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಕಾರ್ಮಿಕರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇರೋದಕ್ಕೆ